ಈ ಅದ್ಭುತವಾದ ಸಾಲುಗಳನ್ನು ಬರೆದವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಮನೆಯಲ್ಲಿ ಒಂದಷ್ಟು ಪುಸ್ತಕಗಳು ಹಾಗೂ ದಿನಪತ್ರಿಕೆಗಳು ಇಲ್ಲದೆ ಹೋದರೆ ಅದು ಸದ್ಗೃಹಸ್ಥರ ಲಕ್ಷಣ ಅಲ್ಲ ಅಂತ ಹೇಳಿದವರು ಅವರೇ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಅವರ ಜನ್ಮದಿನದ ಪ್ರಯುಕ್ತವಾದ ಈ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಅವರ ಜನ್ಮದಿನದ ಅಂಗವಾಗಿ ಒಂದಷ್ಟು ಅವರ ಬದುಕಿನ ಒಂದೆರಡು ಅದ್ಭುತವಾದ ಘಟನೆಗಳನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಕನ್ನಡದ ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು, ಕನ್ನಡದ 2ನೇ ರಾಷ್ಟ್ರಕವಿ ಕುವೆಂಪು ಅವರು. ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಬರ್ತಾರೆ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಓದ್ತಾರೆ. ಅನಂತರ ದಿನಗಳಲ್ಲಿ ಅಲ್ಲೇ ಮೈಸೂರಿನಲ್ಲಿ ಲೆಕ್ಚರರ್ ಕೂಡ ಆಗ್ತಾರೆ. ಅಷ್ಟೇ ಅಲ್ಲ, ಮೈಸೂರು ಯೂನಿವರ್ಸಿಟಿ VC ಕುಲಪತಿಗಳು ಕೂಡ ಆಗ್ತಾರೆ. ಅವರು ಮೈಸೂರು ಯೂನಿವರ್ಸಿಟಿ VC ಆಗಿದ್ದಾಗ ಮಾಡಿದಂಥ ಒಂದು ಬಹಳ ದೊಡ್ಡ ಬದಲಾವಣೆ ಅಂದರೆ 3 ಅಂಗಗಳಾಗಿ ಅದನ್ನು ವಿಂಗಡಿಸಿದ್ರು. ಅಧ್ಯಯನ ರಂಗ, ಸಂಶೋಧನಾ ರಂಗ, ಪ್ರಸಾರ ರಂಗ ಅಂತ ಮಾಡಿ ಅದರ ಕಾರ್ಯವೈಖರಿಯನ್ನು ತುಂಬ ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತಂದವರು ಕುವೆಂಪು ಅವರು. ಅನೇಕ ಕೃತಿಗಳು, ಪ್ರಬಂಧಗಳು, ಶಿಶು ಸಾಹಿತ್ಯ, ಕಥಾ ಸಂಕಲನ, ನಾಟಕ, ಸಂಶೋಧನಾ ಲೇಖನ, ಹೀಗೆ ಅವರ ಸಾಹಿತ್ಯದ ಶ್ರೇಷ್ಠತೆ ಬಗ್ಗೆ ಮಾತನಾಡ್ತಾ ಹೋದರೆ ಬಹುಶಃ ಅದಕ್ಕೆ ಎಷ್ಟು ಸಮಯ ಅದು ಸಾಲದು. ಮುಖ್ಯವಾಗಿ ಒಂದು ಸಂಗತಿ ಏನು ಹೇಳಬೇಕಂದ್ರೆ, ಕುವೆಂಪು ಅವರು ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಮೈಸೂರಿನಲ್ಲೇ ಇದ್ದರು ಮತ್ತು ಹಾಗೂ ಅವರಿಗೆ ಬರೆಯೋದಕ್ಕೆ, ಬರವಣಿಗೆಗೆ ಬಹಳ ಸ್ಫೂರ್ತಿಯಾಗಿದ್ದಂತಹದ್ದು ಮೈಸೂರಿನ ಸುಪ್ರಸಿದ್ಧ ಕುಕ್ಕರಳ್ಳಿ ಕೆರೆ ಅಂತ ಏನು ಹೇಳ್ತೀವಿ, ಅಲ್ಲಿ ಪ್ರತಿದಿನ ಬರ್ತಿದ್ದರು ಕುವೆಂಪು ಅವರು. ಅದು ಅವ್ರಿಗೆ ಸ್ಫೂರ್ತಿದಾಯಕವಾದಂತಹ ಒಂದು ಸ್ಥಳವಾಗಿತ್ತು ಅಂತ ಹೇಳ್ಬೋದು. ಒಂದು ಘಟನೆಯನ್ನು ಮೆಲುಕು ಹಾಕೋದಾದರೆ, ಕುವೆಂಪು ಅವರು ಈ ಕುಕ್ಕರಳ್ಳಿ ಕೆರೆಯಲ್ಲಿ ಕೂತ್ಕೊಂಡು ಒಂದಷ್ಟೇನೋ ಬರವಣಿಗೆಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ ಕುವೆಂಪು ಅವರು. ಆ ವ್ಯಕ್ತಿ ಏಡಿ ಹಿಡಿತಾ ಇರ್ತಾನೆ. ಅಂದರೆ ಈ ನೀರಲ್ಲಿ ಇದ್ದಂತಹ ಏಡಿಕಾಯಿ ಏನಿರುತ್ತೆ ಅದನ್ನು ಹಿಡಿದು ಇಡೀ ದಿವಸ ಬಿಸಿಲಲ್ಲಿ ಕೂತ್ಕೊಂಡು ಏಡಿಕಾಯಿ ಹಿಡಿದು ಅದನ್ನು ಅಲ್ಲೇ ಮೈಸೂರಿನಲ್ಲಿ ಇದ್ದಂಥ ಪ್ರಾಣಿಶಾಸ್ತ್ರ ಅಧ್ಯಯನ ಕೇಂದ್ರಕ್ಕೆ ಅದನ್ನು ಕೊಡ್ತಾ ಇರ್ತಾನೆ ಆ ವ್ಯಕ್ತಿ. ಕುವೆಂಪು ಅವರು ಇದನ್ನು ನೋಡಿ ಒಂದು ಮಾತು ಹೇಳ್ತಾರೆ, ನಿಜವಾಗ್ಲೂ ಈ ವ್ಯಕ್ತಿಗೆ ನಾವು ಡಾಕ್ಟರೇಟ್ ಕೊಡಬೇಕು. ಯಾಕೆಂದರೆ ಇಡೀ ದಿನ ಆತ ಬೆಳಗಿಂದ ಸಂಜೆವರೆಗೂ ಏಡಿಕಾಯಿ ಕಚ್ಚಿಸ್ಕೊಂಡು ಬಿಸಿಲಿನಲ್ಲಿ ಕೂತ್ಕೊಂಡು ಎಷ್ಟು ಕಷ್ಟಪಟ್ಟು ಏಡಿಕಾಯಿಗಳನ್ನು ತಗೊಂಡು ಹೋಗಿ ಅಲ್ಲಿ ಕೊಡ್ತಾನೆ. ಅವರು ಆರಾಮ ಕೂತು ಅದನ್ನು ಕಟ್ ಮಾಡಿ ಅದ್ರ ಮೇಲೆ ಏನೋ ಒಂದು ರಿಸರ್ಚ್ ಮಾಡಿ ಆರಾಮ PhD ತೊಗೊಳ್ತಾರೆ. ಮೊದಲು ನಾವು PhD ಇಂಥ ವ್ಯಕ್ತಿಗಳು ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಈ ಘಟನೆಯಿಂದ ನಮ್ಗೆ ಗೊತ್ತಾಗೋದೇನು ಅಂದರೆ ಕುವೆಂಪು ಅವರ ವೈಚಾರಿಕ ಮನೋಭಾವ ಇತ್ತು ನೋಡಿ. ಅಂದರೆ ಮತ್ತೊಬ್ಬ ವ್ಯಕ್ತಿಯ ಬದುಕನ್ನು ಹೊಕ್ಕಿ ನೋಡೋದಿದೆಯಲ್ಲ, ಬಹುಶಃ ಅದು ಸಾಹಿತಿಗಳಿಗೆ ಅಥವಾ ಸಾಹಿತ್ಯವನ್ನು ಅಧ್ಯಯನ ಮಾಡಿದವ್ರಿಗೆ, ಬದುಕನ್ನು ಬಹಳ ಹತ್ತಿರದಿಂದ ಗಮನಿಸಿದವ್ರಿಗೆ ಮಾತ್ರ ಆ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ. ಕುವೆಂಪು ಅವರು ಸದಾಕಾಲ ನಮ್ಮನ್ನು ಕಾಡುವಂತಹ ಕವಿ. ನಂಬಿ ಅನುಭವಿಸೋದಕ್ಕಿಂತ ಅನುಭವಿಸಿ ನಂಬೋದು ಶಾಶ್ವತವಾದ ಶ್ರೇಷ್ಠವಾದ ಕೆಲಸ ಅಂತ ಕುವೆಂಪು ಅವರು ಹೇಳ್ತಾರೆ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ನನ್ನ ಚೇತನ, ಆಗು ನೀ ಅನಿಕೇತನ. ವಿಶ್ವ ಮಾನವ ಸಂದೇಶ ಸಾರಿದ ಈ ಮಹಾನ್ ವ್ಯಕ್ತಿತ್ವಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು.